ನಮಸ್ಕಾರ ರೈತ ಬಾಂಧವರೇ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂದ್ರೆ ನಮ್ಮೆಲ್ಲರ ಪರಿಚಿತ PMFBY ಮಾರ್ಗಸೂಚಿಗಳ ಕುರಿತಾದ ಈ ಒಂದು ಆಳವಾದ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳೆ ವಿಮೆಗೆ ಅರ್ಜಿ ಹಾಕಿದಾಗ ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪಿನಿಂದಾಗಿ ಕ್ಲೇಮ್ ರಿಜೆಕ್ಟ್ ಆಗೋದನ್ನ ನಾವು ಆಗಾಗ ನೋಡ್ತಾನೆ ಇರ್ತೀವಿ ಅಲ್ವಾ? ಹಾಗಾಗಿ ಇಂದಿನ ಈ ವಿಶೇಷ ವಿವರಣೆಯ ಉದ್ದೇಶ ಇಷ್ಟೇ: ಆ ಮೂಲ ಮಾರ್ಗಸೂಚಿಗಳನ್ನ ಸರಳವಾಗಿ ವಿಶ್ಲೇಷಿಸಿ ಕ್ಲೇಮ್ ತಿರಸ್ಕೃತಗೊಳ್ಳದಂತೆ ತಡೆಯಲು ಬೇಕಾದ ನಿಖರವಾದ ಮಾಹಿತಿಯನ್ನು ನಿಮ್ಮ ಮುಂದಿಡುವುದು. ಬನ್ನಿ ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ಈ ಇಡೀ ವಿಶ್ಲೇಷಣೆಯನ್ನ ಶುರು ಮಾಡೋಕ್ ಮುಂಚೆ ನಮ್ಮಲ್ಲಿರೋ ಪ್ರಾಯೋಗಿಕ ಸಮಸ್ಯೆಗಳೇನು ಅಂತ ನೋಡೋಣ. ಅಸಲಿಗೆ ಈ ವಿಮೆ ಪಡೆಯೋಕೆ ಯಾರೆಲ್ಲ ಅರ್ಹರು? ನಿಖರವಾಗಿ ಯಾವ ಬೆಳೆಗಳಿಗೆ ವಿಮೆ ಕವರೇಜ್ ಸಿಗುತ್ತೆ? ಹಾಗೆ ಅರ್ಜಿ ಹಾಕೋಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಕಡ್ಡಾಯವಾಗಿ ಬೇಕು? ಇವೆಲ್ಲ ಪ್ರತಿಯೊಬ್ಬರಿಗೂ ಕಾಡುವ ಸಾಮಾನ್ಯ ಪ್ರಶ್ನೆಗಳು. ಈ ಎಲ್ಲಾ ಗೊಂದಲಗಳಿಗೆ ಇವತ್ತು ಸ್ಪಷ್ಟವಾದ ಉತ್ತರಗಳನ್ನ ಕಂಡುಕೊಳ್ಳೋಣ. ಇವತ್ತಿನ ನಮ್ಮ ಈ ವಿವರಣೆಯಲ್ಲಿ ಮುಖ್ಯವಾಗಿ 3 ವಿಚಾರಗಳನ್ನ ಗಮನಿಸಲಿದ್ದೇವೆ. ಮೊದಲನೇದು ಈ ಯೋಜನೆಗೆ ಇರುವ ಅರ್ಹತೆ, ಎರಡನೇದು ವಿಮೆಗೆ ಒಳಪಡುವ ಬೆಳೆಗಳು, ಹಾಗೆ ಕೊನೆಯದಾಗಿ ನಮಗೆ ಬೇಕಾಗಿರುವ ಪ್ರಮುಖ ದಾಖಲೆಗಳು. ಸರಿ, ಈಗ ನೇರವಾಗಿ ನಮ್ಮ ಮೊದಲನೇ ವಿಚಾರಕ್ಕೆ ಬರೋಣ. ಅದೇ ಅರ್ಹತೆ. ಈ ಯೋಜನೆಗೆ ನಿಜಕ್ಕೂ ಯಾರು ಅರ್ಹರು? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಈ ಸ್ಕೀಮ್ ಕೇವಲ ಸ್ವಂತ ಜಮೀನಿದ್ದವರಿಗೆ ಮಾತ್ರ ಸೀಮಿತ ಆಗಿಲ್ಲ. ಸ್ವಂತ ಜಮೀನು ಹೊಂದಿರೋರು, ಜಮೀನಿನ ಗೇಣಿಗೆ ಅಥವಾ ಬಾಡಿಗೆಗೆ ಪಡೆದವರು, ಹಾಗೆ ಪಾಲುದಾರಿಕೆಯಲ್ಲಿ ಅಂದ್ರೆ ಕೌಲಿಗೆ ಮಾಡ್ತಾ ಇರೋರು, ಹೀಗೆ ಎಲ್ಲರೂ ಕೂಡ ಅರ್ಹರಾಗ್ತಾರೆ. ಆದರೆ ಒಂದು ಷರತ್ತು: ಆ ವಿಮೆ ಮಾಡಿಸಲಾದ ಜಮೀನಿನಲ್ಲಿ ಅವರು ವಾಸ್ತವವಾಗಿ ಕೃಷಿ ಮಾಡ್ತಾ ಇರಬೇಕು ಅಷ್ಟೇ. ಹಾಗಂತ ಸುಮ್ಮನೆ ಕೃಷಿ ಮಾಡ್ತಾ ಇದ್ದೀವಿ ಅಂದ್ರೆ ಸಾಲದು. ಆ ಬೆಳೆ ಮೇಲೆ ನಮಗೆ ಕಾನೂನುಬದ್ಧ ಹಕ್ಕಿದೆ ಅಂತ ತೋರ್ಸೋಕೆ ಸರಿಯಾದ ದಾಖಲೆ ಇರಬೇಕು. ಜಮೀನು ಮಾಲೀಕರಾಗಿದ್ರೆ ಪಹಣಿ ಅಂದ್ರೆ RTC ಇರಲೇಬೇಕು. ಅದೇ ಬಾಡಿಗೆ ಅಥವಾ ಪಾಲುದಾರರಾಗಿದ್ರೆ ಅಧಿಕೃತವಾದ ಗೇಣಿ ಒಪ್ಪಂದ ಅಂದ್ರೆ ಟೆನೆನ್ಸಿ ಅಗ್ರಿಮೆಂಟ್ ಕಡ್ಡಾಯವಾಗಿ ಇರಬೇಕು. ಇದು ಬಹಳ ಮುಖ್ಯ. ಇನ್ನು ನಾವು ಗಮನಿಸಲೇಬೇಕಾದ ನಿರ್ಣಾಯಕ ವಿಷಯ ಅಂದ್ರೆ ಈ ಟೈಮ್ ಲಿಮಿಟ್. ಬಿತ್ತನೆ ಶುರುವಾದ ಕೇವಲ 2 ವಾರಗಳ ಒಳಗೆ ವಿಮೆಗೆ ಅರ್ಜಿ ಹಾಕೋದು ಕಡ್ಡಾಯ. ಈ ಕಟ್ಟುನಿಟ್ಟಿನ ಗಡುವು ಮೀರಿದ್ರೆ ಎಷ್ಟೇ ಪಕ್ಕಾ ಡಾಕ್ಯುಮೆಂಟ್ಸ್ ಇದ್ರೂ ವಿಮೆ ಸೌಲಭ್ಯದಿಂದ ವಂಚಿತರಾಗಬೇಕಾಗುತ್ತೆ. ಹಾಗಾಗಿ ಟೈಮಿಂಗ್ಸ್ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಮತ್ತೊಂದು ಕಂಡೀಷನ್ ಏನಂದ್ರೆ, ಒಂದೇ ಬೆಳೆಯ ನಷ್ಟಕ್ಕೆ ಬೇರೆ ಯಾವುದಾದ್ರೂ ಸ್ಕೀಮಿಂದ ಆಲ್ರೆಡಿ ಪರಿಹಾರ ತಗೊಂಡಿದ್ರೆ ಮತ್ತೆ ಈ PMFBY ಅಡಿಯಲ್ಲಿ ಕ್ಲೇಮ್ ಮಾಡಕ್ಕೆ ಬರೋದಿಲ್ಲ. ಅಂದ್ರೆ ಒಂದೇ ನಷ್ಟಕ್ಕೆ 2 ಬಾರಿ ಪರಿಹಾರ ಪಡೆಯೋಕೆ ಇಲ್ಲಿ ಅವಕಾಶ ಇರಲ್ಲ. ಇದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಈಗ ನಮ್ಮ ಎರಡನೇ ಪ್ರಮುಖ ಘಟ್ಟಕ್ಕೆ ಬರೋಣ. ಯಾವೆಲ್ಲ ಬೆಳೆಗಳು ಈ ವಿಮೆಗೆ ಒಳಪಡ್ತವೆ? ಇಲ್ಲಿ ನಾವು ಮುಖ್ಯವಾಗಿ ಸೂಚಿತ ಅಥವಾ ನೋಟಿಫೈಡ್ ನಿಯಮದ ಬಗ್ಗೆ ತಿಳ್ಕೊಳ್ಳೇಬೇಕು. ಸಾಕಷ್ಟು ಜನರಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಬೆಳೆ ವಿಮೆ ಅಂದ ತಕ್ಷಣ ನಾವು ಬೆಳೆಯೋ ಎಲ್ಲ ಬೆಳೆಗಳಿಗೂ ತಾನಾಗಿಯೇ ಕವರೇಜ್ ಸಿಕ್ಬಿಡುತ್ತೆ ಅಂತ ಅನ್ಕೊಳ್ತಾರೆ. ಖಂಡಿತ ಇಲ್ಲ. ಪ್ರತಿ ಸೀಸನ್ನಲ್ಲೂ ನಮ್ಮ ರಾಜ್ಯ ಸರ್ಕಾರ ಕೆಲವು ನಿರ್ದಿಷ್ಟ ಬೆಳೆಗಳನ್ನ ಮತ್ತು ನಿರ್ದಿಷ್ಟ ಪ್ರದೇಶಗಳನ್ನ ಅಧಿಕೃತವಾಗಿ ಸೂಚಿತ ಅಂದ್ರೆ ನೋಟಿಫೈಡ್ ಅಂತ ಡಿಕ್ಲೇರ್ ಮಾಡುತ್ತೆ. ಸರ್ಕಾರ ಸೂಚಿಸಿದ ಬೆಳೆ ಮತ್ತು ಪ್ರದೇಶಕ್ಕೆ ಮಾತ್ರ ವಿಮೆ ಸಿಗುತ್ತೆ. ಆ ಲಿಸ್ಟಲ್ಲಿ ಇರದೇ ಇರೋ ಬೆಳೆಗಳು ಆಟೋಮೆಟಿಕ್ ಆಗಿ ಅನರ್ಹ ಆಗ್ತವೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಉದಾಹರಣೆ ನೋಡೋಣ. ಒಂದು ನಿರ್ದಿಷ್ಟ ತಾಲೂಕಿನಲ್ಲಿ ಸರ್ಕಾರ ಕೇವಲ ಭತ್ತ ಮತ್ತು ಮೆಕ್ಕೆಜೋಳವನ್ನ ಮಾತ್ರ ಸೂಚಿತ ಬೆಳೆಗಳು ಅಂತ ಪ್ರಕಟಿಸಿದೆ ಅನ್ಕೊಳ್ಳಿ. ಆಗ ಆ ತಾಲೂಕಿನಲ್ಲಿ ಆ 2 ಬೆಳೆಗಳಿಗೆ ಮಾತ್ರ ವಿಮೆ ಸಿಗುತ್ತೆ. ನೀವು ಬೇರೆ ಯಾವುದೇ ಬೆಳೆ ಬೆಳೆದ್ರೂ ವಿಮೆ ಸಿಗೋದಿಲ್ಲ. ಬೆಳೆ ಅಷ್ಟೇ ಅಲ್ಲ, ನಾವು ಕೃಷಿ ಮಾಡ್ತಿರೋ ಹಳ್ಳಿ ಕೂಡ ಆ ಲಿಸ್ಟ್ನಲ್ಲಿ ಸೂಚಿತವಾಗಿರಬೇಕು ಅನ್ನೋದು ನೆನಪಿರಲಿ. ಹಾಗಾದ್ರೆ ನಮ್ಮ ಬೆಳೆ ಈ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಅಂತ ಎಲ್ಲಿ ಚೆಕ್ ಮಾಡೋದು? ಇದು ಬಹಳ ಸುಲಭ. ನಮ್ಮ ಹತ್ತಿರದ ಬ್ಯಾಂಕ್, ರೈತ ಸಂಪರ್ಕ ಕೇಂದ್ರ, ಕೃಷಿ ಇಲಾಖೆ ಕಚೇರಿಗೆ ಭೇಟಿ ನೀಡಿ ವಿಚಾರಿಸಬಹುದು. ಅಥವಾ ಎಲ್ಲದಕ್ಕಿಂತ ಸುಲಭವಾಗಿ ನಮ್ಮ ಮೊಬೈಲ್ನಲ್ಲೇ PMFBY ಅಧಿಕೃತ ವೆಬ್ಸೈಟ್ ಓಪನ್ ಮಾಡಿ ಕೂಡಲೇ ಖಚಿತಪಡಿಸಿಕೊಳ್ಳಬಹುದು. ಯಾವ್ಯಾವ ಬೆಳೆಗಳು ಸಾಮಾನ್ಯವಾಗಿ ಈ ಲಿಸ್ಟ್ನಲ್ಲಿ ಬರ್ತವೆ ಅಂತ ವೇಗವಾಗಿ ನೋಡೋದಾದ್ರೆ, ಮೊದಲು ಆಹಾರ ಬೆಳೆಗಳು. ಭತ್ತ, ಗೋಧಿ, ಮೆಕ್ಕೆಜೋಳ, ರಾಗಿ, ಜೋಳ ಹಾಗೆ ವಿವಿಧ ದ್ವಿದಳ ಧಾನ್ಯಗಳು ಬಹುತೇಕ ಈ ಯೋಜನೆಯಡಿ ಕವರ್ ಆಗ್ತವೆ. ಅದೇ ರೀತಿ ಎಣ್ಣೆಕಾಳುಗಳ ಬಗ್ಗೆ ಹೇಳೋದಾದ್ರೆ ಕಡಲೆಕಾಯಿ, ಸೂರ್ಯಕಾಂತಿ, ಸೋಯಾಬೀನ್ ಮತ್ತು ಸಾಸಿವೆ ಬೆಳೆಗಳು ಕೂಡ ಈ ಲಿಸ್ಟ್ನಲ್ಲಿ ಸೇರಿವೆ. ಮತ್ತು ಕೊನೆಯದಾಗಿ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳು. ಹತ್ತಿ, ಕಬ್ಬು, ಈರುಳ್ಳಿ, ಆಲೂಗಡ್ಡೆ, ಟೊಮ್ಯಾಟೊ, ಮೆಣಸಿನಕಾಯಿ, ಬಾಳೆಹಣ್ಣು ಮತ್ತು ದ್ರಾಕ್ಷಿಯಂತಹ ಬೆಳೆಗಳು ಕೂಡ ಬರ್ತವೆ. ಆದರೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಈ ಬೆಳೆಗಳಿಗೆ ವಿಮೆ ಸಿಗಬೇಕಾದ್ರೆ ನಮ್ಮ ಜಿಲ್ಲೆ ಅಥವಾ ತಾಲೂಕಿನಲ್ಲಿ ಅವು ಅಧಿಕೃತವಾಗಿ ಸೂಚಿಸಲ್ಪಟ್ಟಿರಬೇಕು. ಸರಿ, ಅರ್ಹತೆ ಆಯಿತು.
ಬೆಳೆಗಳ ಮಾಹಿತಿ ಆಯ್ತು. ಈಗ ಮೂರನೇ ಮತ್ತು ಅತಿ ಮುಖ್ಯವಾದ ಹಂತಕ್ಕೆ ಬರೋಣ. ಅದೇ ಅಗತ್ಯವಿರುವ ದಾಖಲೆಗಳು ಮತ್ತು ಕ್ರಮ ಕೈಗೊಳ್ಳುವುದು. ದಾಖಲೆಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ 2 ಭಾಗ ಮಾಡೋಣ. ಮೊದಲನೇದು ವೈಯಕ್ತಿಕ ಗುರುತು ಮತ್ತು ಹಣಕಾಸಿಗೆ ಸಂಬಂಧಿಸಿದ್ದು. ಅರ್ಜಿ ಹಾಕೋಕೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಅಪ್ಡೇಟ್ ಆಗಿರೋ ಬ್ಯಾಂಕ್ ಪಾಸ್ಬುಕ್, ಐಡಿ ಪ್ರೂಫ್ಗಾಗಿ ಆಧಾರ್, ಪ್ಯಾನ್ ಅಥವಾ ವೋಟರ್ ಐಡಿ, ಹಾಗೆ ಸ್ಪಷ್ಟವಾಗಿರೋ ಒಂದು ವಿಳಾಸದ ಪುರಾವೆ ನಮ್ಮತ್ರ ರೆಡಿ ಇರಬೇಕು. ಇನ್ನು 2ನೇ ಭಾಗ ಭೂಮಿ ಮತ್ತು ಕೃಷಿಗೆ ಸಂಬಂಧಿಸಿದ ದಾಖಲೆಗಳು. ನಮ್ಮ ಜಮೀನಿನ ಮಾಲೀಕತ್ವ ಅಥವಾ ಹಕ್ಕನ್ನ ಸಾಬೀತುಪಡಿಸಲು RTC ಕಡ್ಡಾಯವಾಗಿ ಬೇಕೇ ಬೇಕು. ಇದರ ಜೊತೆಗೆ ನಮ್ಮ ಹೊಲದಲ್ಲಿ ನಾವು ಯಾವ ಬೆಳೆ ಹಾಕಿದ್ದೀವಿ ಅಂತ ಖಚಿತಪಡಿಸಲು ಬೆಳೆ ಬಿತ್ತನೆ ಘೋಷಣೆಯಂಡೆ ಕ್ರಾಪ್ ಸೋಯಿಂಗ್ ಡಿಕ್ಲರೇಷನ್ ಅನ್ನ ಕೂಡ ಒದಗಿಸಲೇಬೇಕು. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಗಂಭೀರವಾದ ಎಚ್ಚರಿಕೆ ಇದೆ. ದಾಖಲೆಗಳಲ್ಲಿ ತಪ್ಪಿದ್ದರೆ ಕ್ಲೇಮ್ ತಿರಸ್ಕೃತಗೊಳ್ಳಬಹುದು. ಹೌದು, ಹೆಸರಿನಲ್ಲಿ ಒಂದೇ ಒಂದು ಅಕ್ಷರ ತಪ್ಪಾಗಿದ್ರು, ಅಕೌಂಟ್ ನಂಬರ್ ಮಿಸ್ ಮ್ಯಾಚ್ ಆದ್ರು, ಅಥವಾ RTC ಡೀಟೇಲ್ಸ್ ಮ್ಯಾಚ್ ಆಗಿಲ್ಲ ಅಂದ್ರೂ ಇಡೀ ಪ್ರಕ್ರಿಯೆ ಫೇಲ್ ಆಗುತ್ತೆ. ಹಾಗಾಗಿ ಅರ್ಜಿ ಹಾಕೋ ಮುನ್ನ ಪ್ರತಿಯೊಂದು ವಿವರವನ್ನು 2-3 ಬಾರಿ ಚೆಕ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಈ ಇಡೀ ವಿಶ್ಲೇಷಣೆಯನ್ನ ಮುಗಿಸೋ ಮುಂಚೆ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಒಂದು ಪ್ರಮುಖವಾದ ಪ್ರಶ್ನೆ ಇದೆ. ನಾವು ಬಿತ್ತನೆ ಶುರು ಮಾಡೋ ಮುನ್ನವೇ ನಮ್ಮ ತಾಲೂಕಿನಲ್ಲಿ ಆ ಬೆಳೆ ಈ ಸೀಸನ್ಗೆ ಅಧಿಕೃತವಾಗಿ ಸೂಚಿತವಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡಿದೀವಾ? ಈ ಒಂದು ಸಣ್ಣ ಪೂರ್ವಭಾವಿ ಹೆಜ್ಜೆ ಭವಿಷ್ಯದಲ್ಲಿ ಆಗಬಹುದಾದ ದೊಡ್ಡ ನಷ್ಟದಿಂದ ನಮ್ಮನ್ನ ಖಂಡಿತ ರಕ್ಷಿಸುತ್ತೆ. ನೀವೇ ನೋಡಿದ್ರಲ್ಲ ರೈತರೆ, ಯಾರ್ಯಾರು ಯೋಜನೆಗೆ ಅರ್ಹರು ಅಂತ, ಮತ್ತೆ ಯಾವ್ಯಾವ ದಾಖಲಾತಿಗಳು ಬೇಕು ಅಂತಲೂ ನೋಡಿದ್ರಿ. ಮುಂದಿನ ವಿಡಿಯೋದಲ್ಲಿ ಈ ಯೋಜನೆಗೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಆನ್ಲೈನ್ ಮತ್ತು ಆಫ್ಲೈನ್ 2 ವಿಧಾನದಲ್ಲೂ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ನ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಲೈಕ್ ಮತ್ತು ಶೇರ್ ಮಾಡೋದ್ರಿಂದ ಬೇರೆಯವ್ರಿಗೂ ತಲುಪುತ್ತೆ. ಈ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಮಾಹಿತಿ ಸಿಕ್ಕಂಗಾಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.